ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಬರೀ 30 ರೂಪಾಯಿ ಟೊಮೆಟೊನ ಬಳಸ್ಕೊಂಡು 2 ಬಾಟ್ಲ್ ಆಗೋಷ್ಟು ಟೊಮೆಟೊ ಸಾಸ್ ಮಾಡ್ತಾಯಿದ್ದೀನಿ. ಹೊರಗಡೆ ಮಾರ್ಕೆಟಲ್ಲಿ ಸಿಗುತ್ತಲ್ಲ ಅದಕ್ಕಿಂತ ತುಂಬಾ ರುಚಿಯಾಗಿ ಬರುತ್ತೆ. ಯಾವುದೇ ಕೃತಕವಾದ ಬಣ್ಣ ಬಳಸಿಲ್ಲ, ಆದ್ರೂ ಎಷ್ಟು ಒಳ್ಳೆ ಕೆಂಪು ಬಣ್ಣ ಬಂದಿದೆ ನೋಡಿ, ಎಷ್ಟು ಗಟ್ಟಿಗೆ ಬಂದಿದೆ ಅಂತೇಳಿ. ಅದಕ್ಕೆ ನಾನಿಲ್ಲಿ 3 ನಾಟಿ ಟೊಮೆಟೊ ತೊಗೊತಾ ಇದ್ದೀನಿ. ಹಾಗೆ 1 kg ಫಾರಮ್ ಟೊಮೆಟೊ ತೊಗೊತಾ ಇದ್ದೀನಿ. ನಾಟಿ ಟೊಮೆಟೊ ಬಳಸೋದ್ರಿಂದ ಸ್ವಲ್ಪ ಹುಳಿ ಅಂಶ ಇರುತ್ತೆ ಅಂತ ಬಳಸ್ತಾ ಇದ್ದೀನಿ. ಟೊಮೆಟೊ ಈ ರೀತಿ ಕೆಂಪಿಗೆ ಗುಂಡು ಕಿತ್ತಂದರೆ ಒಳ್ಳೆ ಬಣ್ಣ ಬರುತ್ತೆ, ಹಾಗೆ ತುಂಬಾ ರುಚಿಯಾಗಿ ಬರುತ್ತೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನಿಮಗೆ ಸ್ವಲ್ಪನಾರು ಇಷ್ಟ ಆಯ್ತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಚೆನ್ನಾಗಿ ತೊಳ್ಕೊಳ್ಳೋಣ. ತೊಳೆದ್ಬಿಟ್ಟು ಒಂದು ಬಟ್ಟೆನಲ್ಲಿ ಒರೆಸಿ ನಂತರ ಕಟ್ ಮಾಡಬೇಕು. ಒದ್ದೆ ಅಂಶ ಇದ್ದರೆ ಬೇಗ ಹಾಳಾಗತ್ತೆ ನೋಡಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ತೊಳೆದು ಒರೆಸಿ ಕಟ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ನೋಡಿ. ಒಂದು ದೊಡ್ಡ ಬಟ್ಲಷ್ಟು ಆಗಿದೆ. ಇವಾಗ ಇದನ್ನು ದಪ್ಪ ತಳ ಇರೋವಂಥ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಕುಕ್ಕರ್ ಬಳಸ್ತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕ್ತಾಯಿದ್ದೀನಿ, ಒಂದು ದೊಡ್ಡ ಈರುಳ್ಳಿ. ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿರೋದು ಹಾಕ್ತಾಯಿದ್ದೀನಿ. 2 ಏಲಕ್ಕಿ, 2 ಲವಂಗ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಚಕ್ರ ಮೊಗ್ಗು, 1 ಇಂಚು ಚಕ್ಕೆ ಹಾಕ್ತಾಯಿದ್ದೀನಿ. ಒಂದೇ ಒಂದು ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ, ಹಾಗೆ ಒಂದೇ ಒಂದು ಗುಂಟೂರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದು ಖಾರ ಇರೋದಿಲ್ಲ, ಅದಕ್ಕೆ ಗುಂಟೂರು ಮೆಣಸಿನ್ಕಾಯಿ ಒಂದೇ ಒಂದು ಹಾಕ್ತಾಯಿದ್ದೀನಿ. ನಿಮ್ಗೆ ಖಾರ ಬೇಕಂದರೆ ಇನ್ನೊಂದು 3-4 ಹಾಕ್ಕೊಬೋದು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮುಚ್ಚಿ ಒಂದು 10ರಿಂದ 15 ನಿಮಿಷ ಮೀಡಿಯಮ್ ಊರಿನಲ್ಲಿ ಬೇಯೋದಕ್ಕೆ ಬಿಟ್ಬಿಡಬೇಕು. ಇಲ್ಲಾಂದರೆ ಕುಕ್ಕರ್ ಮುಚ್ಚಿ ನೀವು ಒಂದೇ ಒಂದು ವಿಷಲ್ ಹೊಡ್ಸ್ಕೊಬೋದು. ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ, ಒಂದು ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ಇದು ಚೆನ್ನಾಗಿ ಬೆಂದಿದೆ. 10ರಿಂದ 15 ನಿಮಿಷ ಆಗಿದೆ. ಇವಾಗೆಲ್ಲ ಟೊಮೆಟೊ ನೀರು ಬಿಟ್ಕೊಂಡು ಚೆನ್ನಾಗಿ ಬೆಂದಿರುತ್ತೆ ನೋಡಿ. ಟೊಮೆಟೊ ಬೆಂದಮೇಲೆ ಸಕ್ಕರೆ ಹಾಕಬೇಕು. ನಾನಿಲ್ಲಿ ಒಂದು 1/4 ಕಪ್ಪಷ್ಟು ಹಾಕ್ತಾಯಿದ್ದೀನಿ. ಸಿಹಿ ಪ್ರಮಾಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು, ಆದರೆ ಈ ಅಳತೆಗೆ 1/4 ಕಪ್ಪು ಕರೆಕ್ಟಾಗಿರುತ್ತೆ. 1.5 kg ಇದೆ ಟೊಮೆಟೊ. ಇವಾಗ ಇದನ್ನು ಮುಚ್ಚಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ಇವಾಗ ಇದನ್ನು ಸೋಸ್ಕೊತಾ ಇದ್ದೀನಿ. ಮೇಲಿರೋಂಥ ಪಲ್ಪನ್ನೆಲ್ಲ ಮಿಕ್ಸಿಗೆ ಹಾಕಿ ರುಬ್ಕೊಬೇಕು. ಆದರೆ ಇದು ಸಂಪೂರ್ಣವಾಗಿ ತಣ್ಣಗಾದ್ಮೇಲೆ ರುಬ್ಬಬೇಕು. ರುಬ್ಬೋದಕ್ಕೆ ಮುಂಚೆ ಇದರಲ್ಲಿರುತ್ತಲ್ಲ ಪಲಾವ್ ಎಲೆ, ಚಕ್ಕೆ, ಲವಂಗ ಎಲ್ಲ ತೆಗೆದುಬಿಡಬೇಕು ನೋಡಿ. ಪಲಾವ್ ಎಲೆ ಅದೆಲ್ಲ ತೆಗಿತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರೋಣ. ಸ್ವಲ್ಪನೇ ಹಾಕಿ ರುಬ್ಬಿಟ್ಟು ಮತ್ತೆ ಸೋಸ್ಕೊಬೇಕಿದು. ನೋಡಿ, ಒಂದು ಸ್ವಲ್ಪನೂ ಅದರಲ್ಲಿರೋ ಟೊಮೆಟೊದಲ್ಲಿರುತ್ತಲ್ಲ ಬೀಜ, ಸಿಪ್ಪೆ ಎಲ್ಲ ಮೇಲೆ ನಿಂತ್ಕೊಂಡ್ಬಿಡುತ್ತೆ. ಬರೀ ಟೊಮೆಟೊ ಪಲ್ಪ್ ಮಾತ್ರ ಕೆಳಗಡೆ ಉಳ್ಕೊಳ್ಳುತ್ತೆ. ಆ ರೀತಿ ನುಣ್ಣಗೆ ಸೋಸ್ಕೊಬೇಕು ನೋಡಿ. ಇವಾಗ ಉಳಿದಿರುತ್ತಲ್ಲ, ಇದನ್ನು ಟೊಮೆಟೊ ಬೇಳೆ ಸಾಂಬಾರಿಗೆಲ್ಲ ಬಳಸ್ಕೊಬೋದು ನೋಡಿ. ಎಲ್ಲನೂ ಅದೇ ರೀತಿ ನಾನು ಸೋಸ್ಕೊಂಡು ಬರ್ತಾಯಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತೇಳಿ. ಇವಾಗ ಇದನ್ನು ಇನ್ನೊಂದು ಸಲ ಕುದಿಸೋಣ. ಇವಾಗ ಇದರಲ್ಲಿ ಉಪ್ಪು ಖಾರ ನೋಡ್ಕೊಬೇಕು. ನಿಮಗೆ ಖಾರ ಬೇಕಿದ್ದರೆ ಅಚ್ಕಾರದ ಪುಡಿ ಬಳಸ್ಕೊಬೋದು. ಉಪ್ಪು ಕಮ್ಮಿ ಇದ್ದರೆ ನಂಗೆ ಉಪ್ಪು ಕಡಿಮೆ ಇತ್ತು, ಅದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಇದಕ್ಕೆ ಟೋಟಲಾಗಿ 1.5 ಸ್ಪೂನಷ್ಟು ಉಪ್ಪು ಬಳಸಿದ್ದೀನಿ. ಇದನ್ನು 3 ತಿಂಗಳವರೆಗೂ ಸ್ಟೋರ್ ಮಾಡಬೇಕಂದ್ರೆ ಸಿಟ್ರಿಕ್ ಆ್ಯಸಿಡ್ ಅಂತ ಸಿಗುತ್ತೆ, ಇದನ್ನು ಹಾಕ್ಬೋದು. ಇದು ಹಾಕೋದ್ರಿಂದ ಇದು ಪ್ರಿಸರ್ವೇಟಿವ್ ಥರ ಕೆಲಸ ಮಾಡುತ್ತೆ. ನೀವು ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೊಳ್ಳೋಂಗಿದ್ರೆ ಇದು ಹಾಕೋ ಅವಶ್ಯಕತೆ ಇರೋದಿಲ್ಲ. ಇದೊಂದು 2ರಿಂದ 3 ತಿಂಗಳು ಸ್ಟೋರ್ ಮಾಡಬೇಕು, ಅದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಕುದಿಸ್ಕೊಂಡು ಇದನ್ನು ಒಂದು ಬಟ್ಲಿಗೆ ಹಾಕಿ ನೋಡ್ಕೊತಾ ಇದ್ದೀನಿ ಕರೆಕ್ಟಾಗಿದೆಯಾ ಏನಂತೇಳಿ. ಸ್ವಲ್ಪ ತೆಳ್ಳಗಿದೆ ಅಂತಂದರೆ ನೀವು ಇನ್ನೊಂದು 2 ಕುದಿಸ್ಕೊಬೋದು. ಇವಾಗ ಇದನ್ನು ಸಂಪೂರ್ಣವಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ತಣ್ಣಗಾದ್ಮೇಲೆ ಇದಿನ್ನೂ ಗಟ್ಟಿಯಾಗಿದೆ ನೋಡಿ. ಇವಾಗ ಇದನ್ನು ಒಂದು ಬಾಟ್ಲಿಗೆ ಹಾಕ್ಕೊತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತೇಳಿ. ಹೊರಗಡೆ ಮಾರ್ಕೆಟಲ್ಲಿ ಸಿಗುತ್ತಲ್ಲ ಅದಕ್ಕಿಂತನೂ ತುಂಬಾ ರುಚಿಯಾಗಿ ಬರುತ್ತೆ. ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ಆದರೆ ಟೊಮೆಟೊ ತುಂಬ ಚೆನ್ನಾಗಿರೋ ಕೆಂಪಗಿರೋ ಟೊಮೆಟೊ ಸಿಕ್ಕಿದ್ರೆ ಸಾಕು. ಅಕಸ್ಮಾತ್ ನಿಮ್ಗೇನಾದರೂ ಕಲರ್ ಕಡಿಮೆ ಅಂತ ಅನಿಸಿದ್ರೆ ಸ್ವಲ್ಪ ಬೀಟ್ರೂಟ್ ಹಾಕ್ಕೊಬೋದು ನೋಡಿ. ರೆಡಿಯಾಗಿದೆ. ಈ ವಿಡಿಯೋನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಿಮ್ಗೆ ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.